ಮಂಡ್ಯದಲ್ಲಿ ಇವತ್ತಿನಿಂದ ಮತ್ತೆ ಚುನಾವಣೆ ಸ್ವಲ್ಪ ಕಾವನ್ನ ಪಡೆದುಕೊಳ್ತಾ ಇದೆ. ಅಂದ್ರೆ ಚುನಾವಣಾ ಪ್ರಚಾರ ಏಕಂತಂದ್ರೆ ಇವತ್ತು ಯಶ್ ಅವರು ಮತ್ತೆ ಆಕ್ಟಿವ್ ಆಗಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವತ್ತು ಕೇಕ್ ಕತ್ತರಿಸುವ ಮುಖಾಂತರವಾಗಿ ಸುಮಲತಾ ಅವರ ಪರವಾಗಿ ಪ್ರಚಾರವನ್ನ ಆರಂಭಿಸಿದ್ದಾರೆ ಯಶ್ ಅವರು. ಪ್ರಮುಖವಾಗಿ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಳ್ಳಿಯಲ್ಲಿ ಪ್ರಚಾರ ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಆಮೇಲೆ ಇದೇ ಸಂದರ್ಭದಲ್ಲಿ ಒಂದಷ್ಟು ಸಿನಿಮಾವನ್ನ ಅಲ್ಲಿ ಶೂಟಿಂಗ್ ಮಾಡಿದಂಥದ್ದನ್ನ ಯಶ್ ಅವರು ಮೆಲುಕು ಹಾಕೊಂಡ್ರು. ಮಳವಳ್ಳಿ ಸುತ್ತಮುತ್ತ ನನ್ನ ಕೆಲ ಸಿನಿಮಾಗಳ ಶೂಟಿಂಗ್ ಅನ್ನ ನಡೆಸಲಾಗಿತ್ತು ಅಂತ ಮೆಲುಕು ಹಾಕಿದ್ರು. ಹಾಗೆ ಅಂಬರೀಷ್ ಅವರು ಇಲ್ಲ ಅಂತ ಅವಹೇಳನ ಮಾಡೋದಕ್ಕೆ ಬಿಡೋದಿಲ್ಲ, ಅದನ್ನ ನೋಡ್ಕೊಂಡು ಸುಮ್ಮನಿರೋ ಜಾತಿ ಕೂಡ ನಮ್ಮದಲ್ಲ ಅಂತ ಯಶ್ ಹೇಳಿದ್ರು. ಹಾಗೆ ಅಂಬಿ ಮನೆಯವರ ಮೇಲೆ ಅವಹೇಳನ ಮಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಪ್ರಚಾರದ ವೇಳೆ ನಟ ರಾಕಿಂಗ್ ಸ್ಟಾರ್ ಯಶ್ ಹೇಳಿಕೆಯನ್ನ ಕೊಟ್ಟರು. ಅಂದ್ರೆ ಮೊನ್ನೆಯಿಂದನೂ ಕೂಡ ಇನ್ಫ್ಯಾಕ್ಟ್ ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ದರ್ಶನ್ ಅವರು ವಿರುದ್ಧವಾಗಿ ಬರುವಂತ ಏನೇ ಟೀಕೆ ಟಿಪ್ಪಣಿಗಳಿದ್ರು ಕೂಡ ಅದನ್ನ ದೊಡ್ಡ ಮಟ್ಟದಲ್ಲಿ ಅವರು ಮತ್ತೆ ಪ್ರತಿ ಟೀಕೆಯನ್ನ ಮಾಡದೆ ಹಾಗೆ ಮುಂದೋಗೋದು. ಬಟ್ ಯಶ್ ಅವರು ಮಾಡುವಂತ ಬಹಳಷ್ಟು ಟೀಕೆಗಳಿಗೆ ಖಡಕ್ ಉತ್ತರವನ್ನ ಕೊಡುವಂಥದ್ದನ್ನ ಕೂಡ ನೋಡ್ತಾ ಇದ್ವಿ. ಇವತ್ತು ಒಂದಷ್ಟು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಎದುರಾಳಿ ಪಾಳ್ಯದಲ್ಲಿರೋರಿಗೆ. ಅಂಬರೀಷ್ ಅವರು ಇಲ್ಲ ಅಂತೇಳಿ ಅವರ ಕುಟುಂಬಸ್ಥರನ್ನ ಅವಹೇಳನ ಮಾಡೋದಾಗಿರ್ಬೋದು, ಈ ಥರದ್ದು ಯಾವುದು ಕೂಡ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ಅದನ್ನೆಲ್ಲ ನೋಡಿಕೊಂಡು ಸುಮ್ಮನಿರೋ ಜಾತಿ ಕೂಡ ನಮ್ದಲ್ಲ ಅನ್ನುವಂಥದ್ದನ್ನು ಯಶ್ ಅವರು ಇವತ್ತು ಬಹಳ ಖಡಕ್ ಆಗಿ ಎದುರಾಳಿಗಳಿಗೆ ಒಂದು ವಾರ್ನಿಂಗ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ಅವರು ಇವತ್ತು ಮಳವಳ್ಳಿಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ಅವರು ಸಂಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ಆಯಾ ಗ್ರಾಮದ ಜನರು ಈ ರೀತಿಯಾಗಿ ಹಾರಗಳನ್ನು ಹಾಕುವ ಮುಖಾಂತರವಾಗಿ ಭಾಳಷ್ಟು ಕೇಕ್ನೆಲ್ಲ ತಂದು ಅದನ್ನು ಕತ್ತರಿಸುವ ಮುಖಾಂತರವಾಗಿ ಅವ್ರ ಕೈಯಿಂದ ಕತ್ತರಿಸುವ ಮುಖಾಂತರವಾಗಿ ಹೀಗೆ ಇವತ್ತು ಅದ್ದೂರಿಯಾದಂಥ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಬೇರೆ ಬೇರೆ ಗ್ರಾಮಗಳಲ್ಲಿ ಯಶ್ ಅವರು ಹೋದಂಥ ಸಂದರ್ಭದಲ್ಲಿ. ಆಮೇಲೆ ಇನ್ಫ್ಯಾಕ್ಟ್ ಅವರು ಕೂಡ ಹಿಂದೆ ಆ ಭಾಗದಲ್ಲೆಲ್ಲ ಒಂದಷ್ಟು ಸಿನಿಮಾಗಳಲ್ಲಿ ಅವರು ಅಂದರೆ ಶೂಟಿಂಗ್ಗಳಲ್ಲಿ ತೊಡಗಿಸ್ಕೊಂಡಿದ್ದಂಥ ಸಂದರ್ಭವನ್ನು ಕೂಡ ನೆನಪಿಸ್ಕೊಳ್ತಾ ಇದ್ದಾರೆ. ಅಂದರೆ ಈ ಮಣ್ಣಿಗೆ ನಾನು ಬಹಳ ಹತ್ತಿರವಾದಂಥ ವ್ಯಕ್ತಿ ಅನ್ನುವಂಥದ್ದನ್ನು ಬಿಂಬಿಸ್ಕೊಳ್ಳುವಂಥ ಜೊತೆಗೆ ತೋರಿಸುವಂಥ ಜೊತೆಗೆ ತಿಳಿ ಹೇಳುವಂಥ ಪ್ರಯತ್ನದಲ್ಲಿ ಈ ಯಶ್ ಅವರಿರೋದನ್ನು ನೋಡ್ತಾ ಇದ್ದೀವಿ ನಾವು ಮೊನ್ನೆಯಿಂದನೂ. ಇವತ್ತು ಮಳವಳ್ಳಿಯಲ್ಲೂ ಕೂಡ ಹಾಗೆ ಮುಂದುವರೆದಿದೆ. ಆಮೇಲೆ ಇನ್ನೊಂದು ವಿಚಾರ ನಾವಿಲ್ಲಿ ನೋಡ್ತಾ ಇದೀವಲ್ಲ, ಯಶ್ ಅವರು ಆ ಭಾಗದಲ್ಲಿ ಹೋಗ್ತಾ ಇದ್ದಂಗೆ ಅಕ್ಕಪಕ್ಕ ನಿಂತಂಥ ಜನರನ್ನ ನಾವು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಬಾವುಟಗಳೇ ಎಲ್ಲೆಂದರಲ್ಲಿ ಹಾರಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. BJP ಈಗ ನೇರವಾಗಿ ಬೆಂಬಲವನ್ನು ಕೊಟ್ಟಿದೆ, ಆದರೆ BJPಯ ಬಾವುಟಗಳಿಗಿಂತಲೂ ಕೂಡ ಕಾಂಗ್ರೆಸ್ನ ಬಾವುಟಗಳೇ ಅತಿ ಹೆಚ್ಚಾಗಿರೋದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಪೋಕ್ಲೈನ್ನ ಮೇಲೆಲ್ಲ ನಿಂತು ಹೂಗಳನ್ನು ಎರಚಿಸ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಈ ರೀತಿಯಂಥ ಒಂದು ಅದ್ದೂರಿ ಸ್ವಾಗತವನ್ನು ಯಶ್ ಅವರಿಗೆ ಕೋರ್ತಾ ಇರುವಂಥ ಸಂದರ್ಭ ಇದು. ಆಮೇಲೆ ಕಾಂಗ್ರೆಸ್ ಬಾವುಟಗಳು ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಮಂದಿನೂ ಕೂಡ ಸ್ಥಳೀಯವಾದಂಥ ಕಾಂಗ್ರೆಸ್ ನಾಯಕರೇ ಬಹುತೇಕರಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಯಾಕಂತಾದರೆ ಕೊರಳಿಗೆ ಕಾಂಗ್ರೆಸ್ನ ಶಾಲನ್ನು ಹಾಕ್ಕೊಂಡು ಕಾಂಗ್ರೆಸ್ ಚಿಹ್ನೆ ಇರುವಂಥ ಶಾಲನ್ನು ಹಾಕ್ಕೊಂಡೇ ನೇರವಾಗಿ ಬಂದಿದ್ದಾರೆ. ಅಲ್ಲಿಗೆ ಯಾರು ಏನೇ ಹೇಳಲಿ, ಏನೇ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿ, ಬಟ್ ನಾವು ಸುಮಲತಾ ಅವರ ಪರವಾಗಿ ಕೆಲಸ ಮಾಡೋದು ಶತಸಿದ್ಧ ಅನ್ನುವಂಥ ರೀತಿಯಲ್ಲೇ ಡಿಸೈಡ್ ಮಾಡಿಕೊಂಡೇ ಬಹುಶಃ ಬಂದಂಗಿದೆ. ಇಲ್ಲೂ ಕೂಡ ನೋಡ್ತಾ ಇದ್ವಿ ಬಹಳಷ್ಟು ಮಂದಿ ಅವರ ಅಭಿಮಾನಿಗಳು ಅವರು ಇರುವಂಥ ತೆರೆದ ವಾಹನದ ಮೇಲೆ ಹತ್ತಿ ಯಶ್ ಪರವಾದಂಥ ಘೋಷಣೆಗಳನ್ನು ಕೂಗ್ತಾ ಅವರಿಗೆ ಹಾರ ಹಾಕೋಕೆ ಮಾಡ್ತಾ ಇರುವಂಥ ಪ್ರಯತ್ನಗಳನ್ನೆಲ್ಲವನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಭಾಳ ಜನನೂ ಕೂಡ ಸೇರಿದ್ದಾರೆ ಗೊತ್ತಾಗ್ತಾ ಇದೆ ನಮಗೆ. ಮಳವಳ್ಳಿಯಲ್ಲಿ ಅವರು ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಇವತ್ತು ಕೂಡ ಸುಮಾರು 20-25ಕ್ಕಿಂತ ಹೆಚ್ಚಿನ ಗ್ರಾಮಗಳಿಗೆ ಅವರು ಭೇಟಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿರೋದು. ಯಶ್ ಅವರು ತೆರೆದ ವಾಹನದ ಮೇಲೆ ಅವರು ಮೆರವಣಿಗೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಥವಾ ಪ್ರಚಾರ ರ್ಯಾಲಿ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಹೇಗೆ ಅಲ್ಲೆಲ್ಲ ಜನ ಹತ್ಕೊಂಡು ಅಲ್ಲಿ ತಮ್ಮ ಅಭಿಮಾನವನ್ನು ತೋರ್ಪಡಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಹುಶಃ ಈ ಸಂದರ್ಭದಲ್ಲಿ ಅವರು ನೋಡ್ತಾ ಇದ್ದೀವಿ ಅಲ್ಲಿ ಯಶ್ ಅವರಿಗೆ ಮುತ್ತು ಕೊಡೋದಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನ ನೋಡ್ತಾ ಇದ್ವಿ. ಮೊನ್ನೆ ದರ್ಶನ್ ಅವರಿಗೂ ಕೂಡ ಹೀಗೆ ಭಾಳ ಮುತ್ತು ಕೊಡೋದಕ್ಕೆಲ್ಲ ಪ್ರಯತ್ನ ಪಟ್ಟು ಬಟ್ ಏನೂ ಹೇಳಂಗಿಲ್ಲ ಮಾಡೋದಂಗಿಲ್ಲ. ಯಾಕಂದರೆ ಒಂದು ರೀತಿ ಮುಜುಗರಕ್ಕೊಳಗಾದಂಥ ಸಂದರ್ಭ ಅಲ್ಲಿ ಎದುರಾದರೂ ಕೂಡ ಭಾಳ ಶಾಂತಿಯುತವಾಗಿ ವರ್ತಿಸಬೇಕಾಗುತ್ತೆ. ಇವತ್ತು ಕೂಡ ಯಶ್ ಅವರು ಕೂಡ ಅಷ್ಟೆಲ್ಲ ಅಲ್ಲಿ ಮೇಲೆ ಬಂದು ರಂಪಾಟ ಮಾಡಿ ಹೋದಂಥ ವ್ಯಕ್ತಿಯನ್ನು ಸಮಾಧಾನದಲ್ಲೇ ಕೆಳಗೆ ಕಳಿಸ್ಕೊಟ್ರು ನೋಡ್ತಾ ಇದ್ದೀವಿ ನಾವಿಲ್ಲಿ ಇದನ್ನು. ಅದೊಂದು ಕಡೆ ಯಶ್ ಅವರ ವೆಹಿಕಲ್ ಹೋಗ್ತಾ ಇದ್ದ ಹಾಗೆ ಬಹಳಷ್ಟು ದ್ವಿಚಕ್ರ ವಾಹನಗಳ ಮುಖಾಂತರವಾಗಿ ಜೊತೆಗೆ ಬಸ್ಸಲ್ಲಿ ಹೋಗ್ತಾ ಇರುವಂಥ ಮಂದಿನೂ ಕೂಡ ನೋಡ್ತಾ ಇದ್ವಿ. ಯಶ್ ಅವರ ಕಡೆಗೆ ಕೈ ಬೀಸುತ್ತಾ ತಮ್ಮ ಅಭಿಮಾನವನ್ನು ತೋರ್ಪಡಿಸ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಭಾಳ ಹೆಚ್ಚೊತ್ತೆ ನಿಲ್ತಾ ಇಲ್ಲ ಅವರು. ಹೋದ ಕಡೆ ಎಲ್ಲ 5-10 ನಿಮಿಷಗಳ ಕಾಲ ಮಾತ್ರ ಅವರ ಪ್ರಚಾರಕ್ಕೆ ಸೀಮಿತ ಸಮಯ. ಅದಾದ ನಂತರದಲ್ಲಿ ಮತ್ತೆ ನೇರವಾಗಿ ಬೇರೆ ಬೇರೆ ಹಳ್ಳಿಗಳಿಗೆ ಬೇರೆ ಬೇರೆ ಗ್ರಾಮಗಳಿಗೆ ತೆರಳುತ್ತಾ ಅವರು ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥ ಸಂದರ್ಭ ನೋಡ್ತಾ ಇದ್ದೀವಿ. ಬಿಜೆಪಿಯ ಕಾರ್ಯಕರ್ತರು ಕೂಡ ಇದಕ್ಕೆ ಬಹಿರಂಗವಾಗಿ ಸಪೋರ್ಟ್ ಕೊಡ್ತಾ ಇರುವಂಥ ಸಂದರ್ಭವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ.
ಇನ್ನೊಂದು ಕಡೆ ಇವತ್ತು ದರ್ಶನ್ ಅವರು ಕೂಡ ಇಲ್ಲ, ಅವ್ರು ಕಳೆದ 4 ದಿನಗಳಿಂದ ಪ್ರಚಾರ ಕಾರ್ಯಕ್ಕೆ ಬಂದಿಲ್ಲ. ಕಾರಣ ಕೈ ಸ್ವಲ್ಪ ಏಟಾಗಿದ್ದಂಥ ಕೈ ನೋವು ಜಾಸ್ತಿ ಉಲ್ಬಣಿಸಿದೆ ಅನ್ನುವಂಥ ಕಾರಣ. ಆಮೇಲೆ ಇವತ್ತು ಅವರು ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಪಿ ಸಿ ಮೋಹನ್ ಅವರ ಪರವಾಗಿ ಪ್ರಚಾರ ರ್ಯಾಲಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಈ ಕಾರಣಕ್ಕಾಗಿ ಇವತ್ತು ಮಂಡ್ಯದಲ್ಲಿ ಏನಿದ್ರು ಒಂಟೆತ್ತಿನ ಅಬ್ಬರ ಭಾಳ ಜೋರಾಗಿದೆ. ಇನ್ನೊಂದು ಕಡೆ ಸುಮಲತಾ ಅವರು ನಾಗಮಂಗಲ ಕಡೆ ಎಲ್ಲ ಇವತ್ತು ಪ್ರಚಾರದಲ್ಲಿ ತೊಡಗಿದ್ದಾರೆ. ನಾಗಮಂಗಲದಲ್ಲೇ ಇವತ್ತು ನಿಖಿಲ್ ಅವರು ಕೂಡ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ 2 ಪ್ರಮುಖ ಅಭ್ಯರ್ಥಿಗಳು ಇವತ್ತು ನಾಗಮಂಗಲದಲ್ಲಿ ಸೇರಿದರೆ ಮಳವಳ್ಳಿಯಲ್ಲೂ ಕೂಡ ಪ್ರಚಾರದ ಕಾವನ್ನು ಹೆಚ್ಚಿಸ್ತಾ ಇರುವಂಥದ್ದು ನಟ ಯಶ್ ಅವರು. ಹೆಚ್ಚು ಕಡಿಮೆ 10 ಗಂಟೆ ಸಂದರ್ಭದಲ್ಲೇ ತಮ್ಮ ಪ್ರಚಾರ ಕಾರ್ಯವನ್ನು ಆರಂಭ ಮಾಡಿರುವಂತಹ ಯಶ್ ಅವರು ಹಾಗೆ ಮುಂದೋಗ್ತಾ ಇದ್ದಾರೆ. ಅವ್ರು ಹೋಗುವಂಥ ದಾರಿಯಲ್ಲೆಲ್ಲ ಬಹಳ ಜನ ಬಂದು ಸೇರ್ತಾ ಇರುವಂಥದ್ದನ್ನು, ತಮ್ಮ ನೆಚ್ಚಿನ ನಟನಿಗೆ ಶುಭ ಕೋರ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ ನಾವಿಲ್ಲಿ.